ಇಂದಿನ ಸಮಯದಲ್ಲಿ ಫೋಕಸ್ ಟೈಮ್ ಕಡಿಮೆ ಆಗಿರುವುದು ದೊಡ್ಡ ಸಮಸ್ಯೆಯಾಗಿದೆ. ಆದರೆ ಈ ವಿಡಿಯೋ ನಿಮ್ಮ ಫೋಕಸ್ಸನ್ನು 98% ತನಕ ಹೆಚ್ಚಿಸುತ್ತದೆ. ಹಾಗಿದ್ದರೆ ನಿಮ್ಮ ಫೋಕಸ್ ಎಷ್ಟು ಶಾರ್ಪ್ ಇದೆ ಎಂಬುದನ್ನು ಟೆಸ್ಟ್ ಮಾಡೋಣ. ನಿಮ್ಮ ಸ್ಕ್ರೀನ್ ಮೇಲೆ 4 ಡಾಟ್ಸ್ ಕಾಣುತ್ತಿದೆ. ಮುಂದಿನ 15 ಸೆಕೆಂಡ್ಸ್ ನೀವು ಸೆಂಟರ್ ಡಾಟ್ ಮೇಲೆ ಮಾತ್ರ ಗಮನ ಹರಿಸಿ. ನಿಮ್ಮ ಫೋಕಸ್ ಪವರ್ ತುಂಬ ಚೆನ್ನಾಗಿದ್ದರೆ ಉಳಿದ 3 ಡಾಟ್ ಕಣ್ಮರೆಯಾಗುತ್ತದೆ. 3, 2, 1 ಸ್ಟಾರ್ಟ್. ಎಷ್ಟು ಡಾಟ್ಸ್ ಕಣ್ಮರೆಯಾಗಿತ್ತು? ಒಂದು ವೇಳೆ ಎಲ್ಲ ಡಾಟ್ಸ್ ಕಣ್ಮರೆಯಾಗಿದ್ದರೆ ಅಭಿನಂದನೆಗಳು, ನಿಮ್ಮ ಫೋಕಸ್ ಲೆವೆಲ್ ಈಗಾಗಲೇ ತುಂಬ ಚೆನ್ನಾಗಿದೆ. ಒಂದು ವೇಳೆ 2 ಡಾಟ್ಸ್ ಅಥವಾ 3 ಡಾಟ್ಸ್ ಕಣ್ಮರೆಯಾಗಿಲ್ಲದಿದ್ದರೆ ನಿಮ್ಮ ಫೋಕಸ್ ತುಂಬ ಕೆಟ್ಟದಾಗಿದೆ. ಈ ವಿಷಯದಲ್ಲಿ ನೀವು ಒಬ್ಬರೇ ಸಿಲುಕಿಲ್ಲ. ಈಗಿನ ಸಮಯದಲ್ಲಿ ಈ ಸಮಸ್ಯೆ ಎಲ್ಲರಿಗೂ ಇದೆ. ಸ್ಟೂಡೆಂಟ್ಸ್, ಪ್ರೊಫೆಷನಲ್ಸ್ ಮತ್ತು ಎಂಟರ್ಪ್ರೀನರ್ಗಳು ಈ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ನಿಮ್ಮ ಪೂರ್ತಿ ಎನ್ವಿರಾನ್ಮೆಂಟ್ ಡಿಸ್ಟ್ರಾಕ್ಷನ್ನಿಂದ ಕೂಡಿದೆ. ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್, ನೋಟಿಫಿಕೇಷನ್ಸ್ ಎಲ್ಲವೂ ಸೇರಿ ನಿಮ್ಮ ಮೆದುಳನ್ನು ಹ್ಯಾಕ್ ಮಾಡುತ್ತಿದೆ. ಆದರೆ ಖುಷಿ ವಿಷಯವೇನೆಂದರೆ ನ್ಯೂರೋ ಸೈನ್ಸ್ನಿಂದ ಇದನ್ನು ಫಿಕ್ಸ್ ಮಾಡಬಹುದು. ನೀವು ನಿಮ್ಮ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಪವರನ್ನು ಮತ್ತೊಮ್ಮೆ ಟ್ರೈನ್ ಮಾಡಬಹುದು. ಏಕೆಂದರೆ ಅಟೆನ್ಷನ್ ಎನ್ನುವುದು ಒಂದು ಮಸಲ್ ರೀತಿಯಾಗಿದೆ. ನೀವು ಅದನ್ನು ಎಷ್ಟು ಟ್ರೈನ್ ಮಾಡುತ್ತೀರೋ ಅದು ಅಷ್ಟು ಸ್ಟ್ರಾಂಗ್ ಆಗುತ್ತದೆ. ನೀವು ಇದನ್ನು ಇಗ್ನೋರ್ ಮಾಡುತ್ತಿದ್ದರೆ ಇದು ನಿಧಾನವಾಗಿ ದುರ್ಬಲವಾಗುತ್ತದೆ. ಫೋಕಸ್ ಮತ್ತು ಕಾನ್ಸಂಟ್ರೇಷನನ್ನು ಹೆಚ್ಚಿಸಲು ಒಂದು ಮೆಟಾಕಾಗ್ನಿಟಿವ್ ಥೆರಪಿಯನ್ನು ಬಳಸಲಾಗುತ್ತದೆ. ಇದನ್ನು ATT ಎಂದು ಕರೆಯಲಾಗುತ್ತದೆ, ಅಂದರೆ ಅಟೆನ್ಷನ್ ಟ್ರೈನಿಂಗ್ ಟೆಕ್ನಿಕ್. ಇದರಿಂದ ಕೆಲವೇ ದಿನಗಳಲ್ಲಿ ನೀವು ನಿಮ್ಮ ಫೋಕಸ್ ಲೆವೆಲನ್ನು 10x ಹೆಚ್ಚಿಸಬಹುದು. ಈ ಟೆಕ್ನಿಕ್ ಬಳಸಿಕೊಂಡು ನಾವು 5 ಸ್ಟೆಪ್ ಸಿಸ್ಟಮ್ ಅನ್ನು ಶೇರ್ ಮಾಡಲಿದ್ದೇವೆ. ಈ ಸಿಸ್ಟಮ್ ಹೆಸರು ಫೋಕಸ್ ಆಗಿದೆ. ಇದರಲ್ಲಿನ ಲಾಸ್ಟ್ ಸ್ಟೆಪ್ ನೋಡಲು ಮರೆಯಬೇಡಿ, ಏಕೆಂದರೆ ಅದುವೇ ನೀವು ಫೋಕಸ್ ಮಾಡದಿರಲು ಮೇನ್ ರೀಸನ್ ಆಗಿದೆ. ನೀವು ಇದನ್ನು ಮುಂದಿನ 7 ದಿನ ಫಾಲೋ ಮಾಡಿ ಮತ್ತು ನಂತರ ಆ ಡಾಟ್ ಟೆಸ್ಟ್ ಮಾಡಿ ರಿಸಲ್ಟನ್ನು ಪರಿಶೀಲಿಸಿ. ಆಗ ನಿಮಗೆ ನಿಮ್ಮ ಫೋಕಸ್ ಎಷ್ಟು ಗ್ರೋ ಆಗಿದೆ ಎಂಬುದು ತಿಳಿಯುತ್ತದೆ. ಫಿಕ್ಸ್ ಯುವರ್ ಐಸ್. ಫೋಕಸ್ನ ಕನೆಕ್ಷನ್ ಮೆದುಳಿಗೆ ನಿಮ್ಮ ಕಣ್ಣಿನಿಂದಲೇ ಪ್ರಾರಂಭಗೊಳ್ಳುತ್ತದೆ. ನಮ್ಮ ಕಣ್ಣು ಬೇಕಿರುವ ಕಡೆ ಗಮನ ಹರಿಸಿದಾಗ ಮೆದುಳಿಗೆ ಫೋಕಸ್ ಮಾಡಲು ಸಾಧ್ಯವಾಗುತ್ತದೆ ಎಂದು ರಿಸರ್ಚ್ ತಿಳಿಸಿದೆ. ಅಂದರೆ ಮೊದಲಿಗೆ ಯಾವುದರ ಮೇಲೆ ಗಮನ ಹರಿಸಬೇಕು ಎಂಬುದನ್ನು ಕಣ್ಣುಗಳು ನಿರ್ಧಾರ ಮಾಡುತ್ತವೆ. ಇದರ ನಂತರ ಮೆದುಳು ಆಕ್ಟಿವ್ ಆಗುತ್ತದೆ. ಇಂದಿನ ಸಮಯದಲ್ಲಿ ನಮ್ಮ ಕಣ್ಣು ಪ್ರತಿ ಸೆಕೆಂಡ್ಸ್ ಆಚೆ ಈಚೆ ನೋಡುತ್ತಿರುತ್ತದೆ. ಫೋನ್ ಸ್ಕ್ರೀನ್, ನೋಟಿಫಿಕೇಷನ್ ಇವುಗಳಿಂದ ನಮ್ಮ ಫೋಕಸ್ ಹಾಳಾಗುತ್ತದೆ. ಹೀಗಾಗಿ ಮೊದಲ ಸೊಲ್ಯೂಷನ್ ಏನೆಂದರೆ ನೀವು ನಿಮ್ಮ ಕಣ್ಣುಗಳನ್ನು ಟ್ರೈನ್ ಮಾಡಬೇಕು. ಇದನ್ನು ಗ್ಯಾಜೆಟ್ ಫಿಕ್ಸೇಷನ್ ಡ್ರಿಲ್ ಎಂದು ಕರೆಯುತ್ತಾರೆ. US ಮಿಲಿಟರಿ ಕೂಡ ಇದನ್ನು ಅವರ ಸೋಲ್ಜರ್ಗಳಿಗೆ ಪ್ರಾಕ್ಟೀಸ್ ಮಾಡಿಸುತ್ತಾರೆ. ಇದರಿಂದ ಸೋಲ್ಜರ್ಸ್ ಬ್ಯಾಟಲ್ ಫೀಲ್ಡ್ನಲ್ಲಿ ಲೇಸರ್ ಶಾರ್ಪ್ ಫೋಕಸ್ ಮೇಂಟೈನ್ ಮಾಡುತ್ತಾರೆ. ಇದರ ಮೇಲೆ ನಮ್ಮ ಭಾರತದ ವೇದಗಳಲ್ಲೂ ತಿಳಿಸಲಾಗಿದೆ. ಅದೆಂದರೆ ತ್ರಾತಕ್ರಿಯ. ಇದರಲ್ಲಿ ಒಬ್ಬ ವ್ಯಕ್ತಿಯು ಆಚೆ ಈಚೆ ನೋಡದೆ ಉರಿಯುತ್ತಿರುವ ಮೊಂಬತ್ತಿಯನ್ನು ನೋಡುತ್ತಾರೆ. ಇದರಿಂದ ಅವರ ಫೋಕಸ್ ಶಾರ್ಪ್ ಆಗುತ್ತದೆ. ನೀವು ಇದರಿಂದ ಏನಾಗುತ್ತದೆ ಎಂದು ಯೋಚಿಸುತ್ತಿರಬಹುದು. ರಿಸರ್ಚ್ ಪ್ರಕಾರ ಹೈಲಿ ಕಾನ್ಸಂಟ್ರೇಟ್ ಇರುವವರು 1 ನಿಮಿಷದಲ್ಲಿ 7 ಬಾರಿ ಕಣ್ಣು ಮಿಟುಕಿಸುತ್ತಾರೆ. ಯಾರು ಸುಲಭವಾಗಿ ಡಿಸ್ಟ್ರಾಕ್ಟ್ ಆಗುತ್ತಾರೋ ಅವರು 1 ನಿಮಿಷದಲ್ಲಿ 20 ಬಾರಿ ಕಣ್ಣು ಮಿಟುಕಿಸುತ್ತಾರೆ. ಹೀಗಾಗಿ ಕಣ್ಣುಗಳನ್ನು ಕಂಟ್ರೋಲ್ ಮಾಡುವುದೇ ಫೋಕಸ್ನ ಮೊದಲ ಕೀಯಾಗಿದೆ. ಪ್ರಾಕ್ಟಿಕಲಿ ಇದನ್ನು ಮಾಡುವುದು ತುಂಬಾ ಸುಲಭವಾಗಿದೆ. ಪ್ರತಿದಿನ ಗಮನ ಹರಿಸಲು ಒಂದು ವಸ್ತುವನ್ನು ಆಯ್ಕೆ ಮಾಡಿ. ಅದು ಕ್ಯಾಂಡಲ್ ಫ್ಲೇಮ್, ವಾಲ್ ಮೇಲೆ ಡಾಟ್ ಯಾವುದೇ ಆದರೂ ಕಂಟಿನ್ಯೂಯಸ್ಲಿ ನೋಡುತ್ತೀರಿ. ಕಣ್ಣು ಮಿಟುಕಿಸಬಹುದು, ಆದರೆ ಆಚೆ ಈಚೆ ನೋಡಬೇಡಿ. ಇದರಿಂದ 7 ದಿನದಲ್ಲಿ ನಿಮ್ಮ ಫೋಕಸ್ 30-40% ಇಂಪ್ರೂವ್ ಆಗಿರುವುದನ್ನು ನೀವು ಅನುಭವಿಸುವಿರಾ. ಆಕ್ಸಿಜನೇಟ್. ನೀವು ಯಾವುದೇ ಕೆಲಸ ಇಲ್ಲ ಓದಲು ಕುಳಿತಾಗ ಇದನ್ನು ಮಾಡಲು ಮನಸ್ಸಾಗುತ್ತಿಲ್ಲ, ಫೋಕಸ್ ಮಾಡಲು ಸಾಧ್ಯವಾಗುತ್ತಿಲ್ಲ, ಮೆದುಳು ಕೆಲಸ ಮಾಡುತ್ತಿಲ್ಲ, ಶಕ್ತಿ ಕಡಿಮೆ ಇದೆ ಎನಿಸುತ್ತದೆ, ನಿದ್ದೆ ಬರುತ್ತಿದೆ ಅನಿಸುವುದೇ. ಈ ರೀತಿಯ ಸಮಯದಲ್ಲಿ ಜನರು ಕಾಫಿ, ಟೀ ಕುಡಿಯುತ್ತಾರೆ. ಇಲ್ಲ ಅವರ ಫೋಕಸನ್ನು ರೀಚಾರ್ಜ್ ಮಾಡುವುದನ್ನು ಇನ್ಹೇಲ್ ಮಾಡುತ್ತಾರೆ. ಅದುವೇ ಆಕ್ಸಿಜನ್. ನ್ಯೂರೋಲಾಜಿಸ್ಟ್ ಪ್ರಕಾರ ನೀವು ಡೀಪ್ ಬ್ರೀತಿಂಗ್ ಮಾಡಿದಾಗ ಬ್ರೈನ್ನಲ್ಲಿ ಆಕ್ಸಿಜನ್ ಲೆವೆಲ್ ತಕ್ಷಣವೇ ಹೆಚ್ಚಾಗುತ್ತದೆ. ಆ ಆಕ್ಸಿಜನ್ ನ್ಯೂರಾನ್ಗಳಿಗೆ ಶಕ್ತಿ ನೀಡುತ್ತದೆ. ಡೀಪ್ ಬ್ರೀತಿಂಗ್ನಿಂದಾಗಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ PSNS
ಆಕ್ಟಿವೇಟ್ ಆಗುತ್ತದೆ. ನಮ್ಮ ನರ್ವಸ್ ಸಿಸ್ಟಮ್ನಲ್ಲಿ 2 ರೀತಿ ಇದೆ. ಅವೆಂದರೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ SNS. ಇದನ್ನು ಫೈಟ್ ಆರ್ ಫ್ಲೈಟ್ ಮೋಡ್ ಎನ್ನುತ್ತಾರೆ. ನೀವು ಅಪಾಯದಲ್ಲಿರುವಿರ ಎಂದು ಭಾವಿಸಿದಾಗ SNS ಆಕ್ಟಿವ್ ಆಗುತ್ತದೆ. ಇದರಿಂದ ಹಾರ್ಟ್ ರೇಟ್ ಹೆಚ್ಚುತ್ತದೆ, ಮಸಲ್ ಟೈಟ್ ಆಗುತ್ತದೆ ಮತ್ತು ಮೆದುಳು ಸರ್ವೈವ್ ಆಗುವ ಬಗ್ಗೆ ಯೋಚಿಸುತ್ತದೆ. ಇನ್ನು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ PSNS. ಇದು ರೆಸ್ಟ್ ಮತ್ತು ಡೈಜೆಸ್ಟ್ ಮೋಡ್ ಆಗಿದೆ. ಇದು ಆಕ್ಟಿವ್ ಆದಾಗ ನಿಮ್ಮ ಹಾರ್ಟ್ ರೇಟ್ ನಾರ್ಮಲ್ ಆಗುತ್ತದೆ, ಬಾಡಿ ರಿಲ್ಯಾಕ್ಸ್ ಆಗುತ್ತದೆ ಮತ್ತು ಬಹಳ ಮುಖ್ಯವಾಗಿ ಫೋಕಸ್ ಮತ್ತು ಡಿಸಿಷನ್ ಮೇಕಿಂಗ್ಗೆ ಮುಖ್ಯವಾದ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಫುಲ್ ಪವರ್ನಲ್ಲಿ ಕೆಲಸ ಮಾಡುತ್ತದೆ. ಹೀಗಾಗಿ ನ್ಯಾವಿ ಸೀಲ್ ಎಲ್ಲಿಯಾದರೂ ಅಟ್ಯಾಕ್ ಮಾಡುವ ಮೊದಲು ಒಂದು ಟೆಕ್ನಿಕ್ಕನ್ನು ಬಳಸುತ್ತಾರೆ. ಇದರಿಂದ ಅವರ ಫೋಕಸ್ ಎಕ್ಸ್ಟ್ರೀಮ್ ಆಗಿ ಶಾರ್ಪ್ ಆಗುತ್ತದೆ. ಇದನ್ನು ಅವರು ಬಾಕ್ಸ್ ಬ್ರೀತಿಂಗ್ ಎನ್ನುತ್ತಾರೆ. 4 ಸೆಕೆಂಡ್ ಇನ್ಹೇಲ್, 4 ಸೆಕೆಂಡ್ ಹೋಲ್ಡ್, 4 ಸೆಕೆಂಡ್ ಎಕ್ಸೇಲ್, 4 ಸೆಕೆಂಡ್ ಹೋಲ್ಡ್. ನೀವು ಯಾವುದೇ ಕೆಲಸ ಇಲ್ಲ ಓದಲು ಕುಳಿತಾಗ 2 ನಿಮಿಷ ಈ ಎಕ್ಸಸೈಸ್ ಮಾಡಿ ಇನ್ಸ್ಟೆಂಟಾಗಿ ಡಿಫ್ರೆನ್ಸ್ ಅನುಭವಿಸುವಿರಾ. ಆದರೆ ಪ್ರಶ್ನೆ ಏನೆಂದರೆ ನೀವು ಈ ಫೋಕಸ್ಸನ್ನು ಎಲ್ಲಿಯವರೆಗೆ ಸಸ್ಟೈನ್ ಮಾಡುವಿರಿ? ಕಂಟ್ರೋಲ್ ದ ಪೇಸ್. ಜಿಮ್ನಲ್ಲಿ ಬಿಗಿನರ್ ಒಮ್ಮೆಲೆ 100 kg ಲಿಫ್ಟ್ ಮಾಡಿದರೆ 2 ದಿನದಲ್ಲೇ ಆತನ ಸೊಂಟ ಮುರಿಯುತ್ತದೆ. ಅದೇ ವ್ಯಕ್ತಿ ಲೈಟ್ ವೇಟ್ನಿಂದ ಪ್ರಾರಂಭಿಸಿ ನಿಧಾನವಾಗಿ ವೇಟ್ ಹೆಚ್ಚಿಸುತ್ತಿದ್ದರೆ ಬಾಡಿ ಅದಕ್ಕೆ ಅಡ್ಯಾಪ್ಟ್ ಆಗುತ್ತದೆ. ಫೋಕಸ್ ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಆದರೆ ನಾವು ಓದಲು ಇಲ್ಲ ಕೆಲಸ ಮಾಡಲು ಯೋಚಿಸಿದಾಗ ಒಮ್ಮೆಲೆ 2 ಗಂಟೆ ಫೋಕಸ್ ಮಾಡುವೆ ಎಂದು ಯೋಚಿಸುವೆವು. ಇದುವೇ ನಾವೆಲ್ಲರೂ ಮಾಡುವ ದೊಡ್ಡ ತಪ್ಪಾಗಿದೆ. ನಮ್ಮ ಬ್ರೈನನ್ನು ಕಂಟಿನ್ಯೂಯಸ್ ಆಗಿ ಫೋಕಸ್ ಮಾಡಬಹುದಾದ ಮಷೀನ್ ಎಂದುಕೊಳ್ಳುತ್ತೇವೆ. ಆದರೆ ನಮ್ಮ ಬ್ರೈನ್ ಕೂಡ ಒಂದು ರಿದಮನ್ನು ಫಾಲೋ ಮಾಡುತ್ತದೆ. ಸ್ಲೀಪ್ ರಿಸರ್ಚರ್ ಆದ ನಥಾನಿಯಲ್ ಕ್ಲೆಮೆನ್ ಅವರು ಒಂದು ಸೈಕಲನ್ನು ಡಿಸ್ಕವರ್ ಮಾಡಿದ್ದರು. ಅದನ್ನು ಬೇಸಿಕ್ ರೆಸ್ಟ್ ಆಕ್ಟಿವಿಟಿ ಸೈಕಲ್ ಎನ್ನುತ್ತಾರೆ. ಅಂದರೆ ದಿನದ ಸಮಯದಲ್ಲಿ ನಮ್ಮ ಬ್ರೈನ್ನ ಫೋಕಸ್ ಮತ್ತು ಎನರ್ಜಿ ಲೆವೆಲ್ 90 ನಿಮಿಷದ ವೇವ್ನಲ್ಲಿ ಬರುತ್ತದೆ. ಇದನ್ನು ಅಲ್ಟ್ರಾಡಿಯನ್ ಸೈಕಲ್ ಎನ್ನುತ್ತಾರೆ. ನಮ್ಮ ಸ್ಲೀಪ್ ಸೈಕಲ್ ರೀತಿಯೇ ಇದು ನಮ್ಮ ಅಟೆನ್ಷನ್ ಸೈಕಲ್ ಆಗಿರುತ್ತದೆ. ಇದನ್ನು ಸಮುದ್ರದ ಅಲೆಯ ರೀತಿ ತಿಳಿಯಿರಿ. ಮೊದಲಿಗೆ ಅಲೆ ಮೇಲೆ ಬರುತ್ತದೆ, ನಿಮ್ಮ ಫೋಕಸ್ ಶಾರ್ಪ್ ಇರುತ್ತದೆ, ನಂತರ ನಿಧಾನವಾಗಿ ಕೆಳಗೆ ಬೀಳುತ್ತದೆ. ನೀವು ಈ ನ್ಯಾಚುರಲ್ ವೇವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದರೆ ಪ್ರೊಡಕ್ಟಿವಿಟಿ ಎಫರ್ಟ್ಲೆಸ್ ಆಗುತ್ತದೆ. ಒಬ್ಬ ನ್ಯೂರೋ ಸೈಂಟಿಸ್ಟ್ನ ಸ್ಟಡಿಯಲ್ಲಿ ಇದು ಪ್ರೂವ್ ಆಗಿದೆ. ಅದೆಂದರೆ ಪ್ರಾರಂಭದಲ್ಲಿ ನೀವು 10 ರಿಂದ 15 ನಿಮಿಷ ಡೀಪ್ ಫೋಕಸ್ ಮೇಲೆ ಗಮನ ಹರಿಸಿದರೆ ನಿಮ್ಮ ಬ್ರೈನ್ನ ಒಳಗೆ ಅಸಿಟೈಕೋಲೈನ್ ಮತ್ತು ನೋರೆಫೈನ್ಪೆರಿನ್ ರಿಲೀಸ್ ಆಗುತ್ತದೆ. ಇವು ಅಟೆನ್ಷನ್ಗೆ ಫ್ಯೂಯಲ್ ರೀತಿ ಆಗಿದೆ. ನೀವು ಹೆಚ್ಚು ಸಮಯ ನೀಡಿದಷ್ಟು ಈ ಕೆಮಿಕಲ್ ಅಧಿಕ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತದೆ. ಹೀಗಾಗಿಯೇ 90 ನಿಮಿಷಗಳ ಡೀಪ್ ವರ್ಕ್ ಅಥವಾ ಸ್ಟಡಿ ಮಾಡಿ, ನಂತರ 15 ರಿಂದ 20 ನಿಮಿಷಗಳ ಬ್ರೇಕ್ ತೆಗೆದುಕೊಳ್ಳಿ. ಇಲ್ಲಿ ಬ್ರೇಕ್ ಎಂದರೆ ಸ್ಕ್ರೋಲ್ ಮಾಡುವುದಲ್ಲ, ಬದಲಿಗೆ ಸ್ವಲ್ಪ ನಡೆಯಿರಿ, ನೀರು ಕುಡಿಯಿರಿ, ಸ್ಟ್ರೆಚ್ ಮಾಡಿ. ಇಲ್ಲ ಕಣ್ಣು ಮುಚ್ಚಿ 5 ನಿಮಿಷ ಉಸಿರಾಟದ ಮೇಲೆ ಗಮನ ಹರಿಸಿ. ನೀವು ವಾಪಸ್ ಬಂದಾಗ ನಿಮ್ಮ ಮೆದುಳು ರೀಚಾರ್ಜ್ ಆಗಿರುತ್ತದೆ. ಅನ್ಕ್ಲಟರ್ ನಾಯ್ಸ್. ನೀವು ಡೆಸ್ಕ್ ಮೇಲೆ ಕುಳಿತಿರುವಿರ, ಲ್ಯಾಪ್ಟಾಪ್ ತೆರೆದಿದೆ, ಫೋನ್ ಸೈಡ್ನಲ್ಲಿ ಬ್ಲಿಂಕ್ ಮಾಡುತ್ತಿದೆ, ಬುಕ್ ಎಲ್ಲ ಕಡೆ ಹರಡಿವೆ. ನೀವು ಫೋಕಸ್ ಮಾಡುವ ಬಗ್ಗೆ ಯೋಚಿಸುವಿರ. ಆದರೆ ನಿಮ್ಮ ಬ್ರೈನ್ ಪ್ರತಿ ಸೆಕೆಂಡ್ ಯಾವ ವಿಷಯಕ್ಕೆ ಇಂಪಾರ್ಟೆನ್ಸ್ ನೀಡಲಿ ಎಂಬುದಕ್ಕೆ ಫೈಟ್ ಮಾಡುತ್ತಿರುತ್ತದೆ. ಇದರಿಂದ ನಿಮ್ಮ ಅಟೆನ್ಷನ್ ಮುರಿದು ಹೋಗುತ್ತದೆ. ಈ ಕಾರಣದಿಂದಲೇ ಬಿಲ್ಗೇಟ್ಸ್ ಅವರು ವಿಂಡೋಸ್ನ ಕೋಡ್ ಬರೆಯುವಾಗ ಅವರ ರೂಮ್ನಲ್ಲಿ ಕೇವಲ ಒಂದು ಡೆಸ್ಕ್ ಮತ್ತು ಕಂಪ್ಯೂಟರ್ ಮಾತ್ರ ಇರುತ್ತಿತ್ತು. ಅವರು ಆ ಕೆಲಸ ಮಾಡುತ್ತಾ ನಿದ್ರೆ ಮಾಡುತ್ತಿದ್ದರು. ಥಾಮಸ್ ಎಡಿಸನ್ 48 ಗಂಟೆ ವರ್ಕ್ಶಾಪ್ನಲ್ಲಿ ಇರುತ್ತಿದ್ದರು. ಆದರೆ ಅವರ ಟೂಲ್ಸ್ ಯಾವಾಗಲೂ ಆರ್ಗನೈಸ್ ಆಗಿ ಇರುತ್ತಿದ್ದವು. ಇದರಿಂದ ಅವರ ಬ್ರೈನ್ ಕೇವಲ ಒಂದೇ ವಿಷಯದ ಮೇಲೆ ಶಕ್ತಿ ಹಾಕುತ್ತಿತ್ತು. ಸ್ಟ್ಯಾನ್ಫೋರ್ಡ್ನ ಒಂದು ಸ್ಟಡಿ ಪ್ರಕಾರ ಕ್ಲಟರ್ ಡೆಸ್ಕ್ ಪ್ರೊಡಕ್ಟಿವಿಟಿಯನ್ನು 30% ಕಡಿಮೆ ಮಾಡುತ್ತದೆ. ಅಂದರೆ ನೀವು ಅನ್ನೆಸೆಸರಿ ವಸ್ತುಗಳನ್ನು ತೆಗೆದುಹಾಕಿದರೆ ಅಧಿಕ ಕಷ್ಟಪಡದೆ 30% ಅಧಿಕ ಪ್ರೊಡಕ್ಟಿವ್ ಇರುವಿರ. ನಿಕೋಲಾ ಟೆಸ್ಲಾ ಅವರ ವರ್ಕ್ಶಾಪ್ ಸರ್ಜಿಕಲ್ ರೂಮ್ ಪ್ರಿಸಿಷನ್ನಷ್ಟು ಆರ್ಗನೈಸ್ ಇರುತ್ತಿತ್ತು ಎನ್ನಲಾಗುತ್ತದೆ. ಒಂದೊಂದು ವೈಯರ್, ನೋಟ್ಬುಕ್ ಮತ್ತು ಟೂಲ್ಸ್ನ ಒಂದು ಜಾಗ ಇರುತ್ತಿತ್ತು, ಏಕೆಂದರೆ ಅವರಿಗೆ ಈ ವಿಷಯಗಳಿಗೆ OCD ಇತ್ತು. ಅವರ ಪ್ರಕಾರ ಎನ್ವಿರಾನ್ಮೆಂಟ್ ಕ್ಲಟರ್ ಇದ್ದರೆ ಮೈಂಡ್ ಕೂಡ ಕ್ಲಟರ್ ಇರುತ್ತದೆ. ನಾಯ್ಸ್ ಕಟ್ ಮಾಡಿ ಎನ್ವಿರಾನ್ಮೆಂಟನ್ನು ಫೋಕಸ್ ರೆಡಿ ಮಾಡಲು ಈ ಟಿಪ್ಸ್ಗಳನ್ನು ಅನುಸರಿಸಿ. ಅದೆಂದರೆ ಫೋನನ್ನು ದೂರವಿಡಿ, ಇಲ್ಲ ಅದರಲ್ಲಿ ಫೋಕಸ್ ಮೋಡ್ ಆನ್ ಮಾಡಿ. ಡೆಸ್ಕನ್ನು ಮಿನಿಮಲಿಸ್ಟ್ ಮಾಡಿ, ಅದರ ಮೇಲೆ ಕರೆಂಟ್ ಟಾಸ್ಕ್ಗೆ ಬೇಕಿರುವುದನ್ನು ಮಾತ್ರ ಇಡಿ.
ಸೈಲೆನ್ಸ್ ಇಷ್ಟವಿದ್ದರೆ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಬೀಟ್ಸ್ ಬೇಕಿದ್ದರೆ ಯೂಟ್ಯೂಬ್ಗೆ ಹೋಗಿ ಬೈನಾರಲ್ ಬೀಟ್ಸನ್ನು ಹುಡುಕಿ. ಒಂದು ರಿಚುವಲ್ ಆಬ್ಜೆಕ್ಟ್ ಮಾಡಿ. ಉದಾಹರಣೆಗೆ ಕ್ಯಾಂಡಲ್, ಪ್ಲ್ಯಾಂಟ್ ಇಲ್ಲ. ನಿಮ್ಮ ಬ್ರೈನ್ಗೆ ಡೀಪಾಗಿ ಶುರು ಮಾಡುವ ಸಿಗ್ನಲ್ ನೀಡುವ ನೋಟ್ಬುಕ್ಕನ್ನು ಇಡಿ. ಸ್ಟೇ ಇನ್ ಫ್ಲೋ. ನಿಮಗೆ ಯಾವುದರ ಮೇಲಾದರೂ ಫೋಕಸ್ ಮಾಡಲು ಫೋರ್ಸ್ ಮಾಡಬೇಕಾದರೆ, ಅಂದರೆ ಓದಲು ಕಷ್ಟಪಡುತ್ತಿದ್ದರೆ, ಕೆಲಸ ಮಾಡಲು ಇಲ್ಲ ಒಂದು ಸ್ಕಿಲ್ ಕಲಿಯಲು ಕಷ್ಟಪಡುತ್ತಿದ್ದರೆ, ನೀವು ಆ ಕೆಲಸವನ್ನು ಮಾಡಲು ಇಷ್ಟಪಡುತ್ತಿಲ್ಲವೆಂದರ್ಥ. ಇದರಿಂದ ನೀವು ಅದರಲ್ಲಿ ನ್ಯಾಚುರಲ್ ಆಗಿ ಫೋಕಸ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಈಗ ಬರುವ ಪ್ರಶ್ನೆ ಏನೆಂದರೆ, ನೀವು ಆ ಕೆಲಸವನ್ನು ಏಕೆ ಮಾಡಲು ಬಯಸುತ್ತಿಲ್ಲ? ಇದರ ಉತ್ತರ ಸರಳವಾಗಿದೆ. ಅದೆಂದರೆ ಆ ಕೆಲಸ ಬೋರಿಂಗ್ ಆಗಿದೆ. ಆದರೆ ಆ ಕೆಲಸ ಬೋರಿಂಗ್ ಆಗಿಲ್ಲ. ಅದರಿಂದಲೂ ಡೋಪಮೈನ್ ಸಿಗುತ್ತದೆ. ನಿಮ್ಮ ಬ್ರೈನ್ ಅಧಿಕ ಚೀಪ್ ಡೋಪಮೈನ್ ಕನ್ಸ್ಯೂಮ್ ಮಾಡುವುದರಿಂದ ಅರ್ನ್ಡ್ ಡೋಪಮೈನ್ನ ವ್ಯಾಲ್ಯೂ ಕಡಿಮೆಯಾಗಿದೆ. ಚೀಪ್ ಡೋಪಮೈನ್ ಎಂದರೆ ಇನ್ಸ್ಟಾ ಸ್ಕ್ರೋಲ್ ಮಾಡುವುದು, ಯೂಟ್ಯೂಬ್ ಶಾರ್ಟ್ಸ್, ಗೇಮಿಂಗ್, ಪಾರ್ನ್ ಇವೆಲ್ಲ ನಿಮ್ಮ ಬ್ರೈನ್ಗೆ ಡೋಪಮೈನ್ನ ಓವರ್ ಡೋಸ್ ನೀಡುತ್ತವೆ. ಇದರಿಂದ ನಾರ್ಮಲ್ ಪ್ರೊಡಕ್ಟಿವ್ ಕೆಲಸವಾಗಿರುವ ಓದುವುದು, ಜಿಮ್ಗೆ ಹೋಗುವುದು ಇಲ್ಲ ಯಾವುದಾದರೂ ಪ್ರಾಜೆಕ್ಟ್ ಮುಗಿಸುವ ಖುಷಿಯು ನಿಮಗೆ ಫೀಲ್ ಆಗುವುದಿಲ್ಲ. ಇದರ ನಂತರ ನೀವು ಫೋಕಸ್ ಮಾಡಲು ಏಕೆ ಸಾಧ್ಯವಾಗುತ್ತಿಲ್ಲ ಎಂದು ಯೋಚಿಸುತ್ತೀರಾ. ಬ್ರೈನ್ಗೆ ಮಜಾ ದೊರೆತಾಗ ಫೋಕಸ್ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಅದಕ್ಕೆ ಮಜಾ ರಿವಾರ್ಡ್ ಸಿಸ್ಟಮ್ನಿಂದ ಸಿಗುತ್ತದೆ. ಇದಕ್ಕೆ ಪರಿಹಾರ ತುಂಬ ಸರಳವಾಗಿದೆ. ನಿಮ್ಮ ಬ್ರೈನ್ಗೆ ಡೋಪಮೈನ್ ರೀಸೆಟ್ ನೀಡಿ. ಇದಕ್ಕೆ ಬೋರ್ಡಮ್ ಚಾಲೆಂಜ್ ಉಪಯುಕ್ತವಾಗಿದೆ. ಪ್ರತಿದಿನ 10 ನಿಮಿಷ ಬೋರಿಂಗ್ ಆ್ಯಕ್ಟಿವಿಟಿ ಮಾಡಿ. ಅಂದರೆ ಫೋನ್ ಇಲ್ಲದೆ ನಡೆಯುವುದು, ಖಾಲಿ ಇರುವ ವಾಲ್ ನೋಡುತ್ತೀರಿ, ಅಮ್ಮನ ಜೊತೆ ಮನೆಯ ಕೆಲಸದಲ್ಲಿ ಕೈ ಜೋಡಿಸಿ, ಇಲ್ಲ ಸರಳವಾದ ರಿಪಿಟೇಟಿವ್ ಕೆಲಸ ಮಾಡಿ. ಯಾವಾಗ ನಿಮಗೆ ಅರ್ನ್ಡ್ ಡೋಪಮೈನ್ನ ವ್ಯಾಲ್ಯೂ ತಿಳಿಯುವುದು, ಅದೇ ಓದು, ಅದೇ ಕೆಲಸ, ಅದೇ ಸ್ಕಿಲ್ನ ಪ್ರಾಕ್ಟೀಸ್ ಸಡನ್ನಾಗಿ ರಿವಾರ್ಡಿಂಗ್ ಎನಿಸುತ್ತದೆ. ಆಗ ನೀವು ಫೋರ್ಸ್ ಮಾಡುವ ಅವಶ್ಯಕತೆ ಇಲ್ಲ. ನೀವು ನ್ಯಾಚುರಲ್ ಆಗಿ ಫ್ಲೋನಲ್ಲಿ ಹೋಗುವಿರ. ಫ್ಲೋನ ಫಾದರ್ ಆದ ಮಿಹಾಲಿ ಚಿಸ್ಕಜೆಂಟ್ಮಿಹಾಲಿ ಅವರು ದಿ ಬೆಸ್ಟ್ ಮೂಮೆಂಟ್ಸ್ ಇನ್ ಲೈಫ್ ಆರ್ ವೆನ್ ಯು ಆರ್ ಫುಲ್ಲಿ ಎಂಗೇಜ್ಡ್, ಕಂಪ್ಲೀಟ್ಲಿ ಇಮ್ಮೆಸ್ಡ್ ಇನ್ ವಾಟ್ ವಿ ಆರ್ ಡೂಯಿಂಗ್ ಎನ್ನುತ್ತಾರೆ. ಬೋರ್ಡಮ್ ನಿಮ್ಮ ಬ್ರೈನ್ಗೆ ಜಿಮ್ ರೀತಿ ಆಗಿದೆ. ಪ್ಯಾಷನ್ ರಿವಾರ್ಡ್ ಆಗಿದೆ. ಮೊದಲಿಗೆ ಬೋರ್ಡಮ್ನಿಂದ ಟ್ರೈನ್ ಮಾಡಿ, ನಂತರ ಫ್ಲೋನಲ್ಲಿ ಮಾಸ್ಟರಿ ಸಾಧಿಸಿ. ನಿಮ್ಮ ಫೋಕಸ್ ಲೇಸರ್ ಶಾರ್ಪ್ನಷ್ಟು ಆಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ.